ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ತರುಣ್ ಸ್ಮಗ್ಲಿಂಗ್ ಜಾಲ. ರನ್ಯಾ ತರುಣ್ ಹೆಸರಲ್ಲಿ ಡೈಮಂಡ್ ಕಂಪನಿ ಇದೆಯಂತೆ. ದುಬೈನಲ್ಲಿ ಡೈಮಂಡ್ ಕಂಪನಿಯನ್ನ ಹೊಂದಿದ್ದಾರೆ ಈ ಆರೋಪಿಗಳು. ಇಬ್ಬರ ಹೆಸರಲ್ಲಿ VIRA ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ಇದೆ. ಇದರಿಂದಲೇ ಗೋಲ್ಡು, ಡೈಮಂಡು ಮತ್ತೆ ದುಬಾರಿ ವಾಚ್ಗಳ ಮಾರಾಟ ಮಾಡ್ತಿದ್ರಂತೆ. ಹಣಕಾಸು ವಹಿವಾಟಿನ ಹಿಂದೆ ಬಿದ್ದಿದ್ದಾರೆ ಸದ್ಯ ಇಡಿ ಅಧಿಕಾರಿಗಳು. ಪ್ರಜ್ವಲ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ? ಈ ಇಬ್ಬರು ಆರೋಪಿಗಳು ಡೈಮಂಡ್ ಕಂಪನಿಯನ್ನ ಹೊಂದಿದ್ರು, ಹವಾಲ ವ್ಯವಹಾರದ ಹಣವನ್ನ ಕನ್ವರ್ಟ್ ಮಾಡೋ ಸಲುವಾಗಿ ಅಂತ. ಈ ಬಗ್ಗೆ ಏನೆಲ್ಲ ಮಾಹಿತಿ ತನಿಖೆ ವೇಳೆ ಗೊತ್ತಾಗ್ತಾ ಹೋಗ್ತಾ ಇದೆ? ವಿಜಯ್, ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಅವರಿಬ್ರು ಕೂಡ ಅಂದ್ರೆ ರನ್ಯಾ ಆಗಿರ್ಬೋದು ಹಾಗೆ ತರುಣ್ ರಾಜು ಆಗಿರ್ಬೋದು, ಅವರಿಬ್ರು ಕೂಡ ಒಂದು ದುಬೈನಲ್ಲಿ ಡೈಮಂಡ್ ಕಂಪನಿಯನ್ನು ಹೊಂದಿದ್ರು. ವೈರಾ ಅನ್ನುವಂಥ ಒಂದು ಕಂಪನಿ ಏನಿದೆ ಅದನ್ನ ಇವರು ರಿಜಿಸ್ಟರ್ ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದರ ಮುಖಾಂತರವಾಗಿ ಏನಾದ್ರೂ ಇವರು ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರ ಅನ್ನುವಂಥ ಒಂದು ಆಂಗಲ್ ನಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇವರು ಹವಾಲ ಹಣವನ್ನ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅಂದ್ರೆ ಯಾವ್ದು ಹವಾಲ ಹಣ ಆಗಿದ್ರಿಂದ ಅದು ಬ್ಲಾಕ್ ಮನಿ ಆಗಿರುತ್ತೆ, ಅದನ್ನ ವೈಟ್ಗೆ ಇವರು ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ಹಾಗಾದ್ರೆ ವೈಟ್ಗೆ ಕನ್ವರ್ಟ್ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಆ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಆ ಕಂಪನಿಯ ಹಣಕಾಸಿನ ಒಂದು ವ್ಯವಹಾರ ಆಗಿರ್ಬೋದು, ಆ ಕಂಪನಿಯಿಂದ ಬೇರೆ ಯಾವುದಾದ್ರೂ ಕಂಪನಿಗೆ ಹಣ ವರ್ಗಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಆ ಕಂಪನಿ ಯಾರ್ಯಾರೊಂದಿಗೆ ವ್ಯವಹಾರವನ್ನು ಹೊಂದಿತ್ತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ವಿಚಾರದಲ್ಲಿ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅವರು ದುಬೈನಲ್ಲಿ ಆ ಒಂದು ಕಂಪನಿ ವಿಚಾರ ಆಗಿರ್ಬೋದು, ಅವರು ಯಾವ ರೀತಿಯಲ್ಲಿ ಅವರಲ್ಲಿ ಓಪನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಹಣದ ವ್ಯವಹಾರದ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. DRI ಅಧಿಕಾರಿಗಳು ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಮಾತ್ರ, ಅಂದ್ರೆ ಅವರ ಜಾಲ ಆಗಿರ್ಬೋದು, ಯಾವ ರೀತಿಯಲ್ಲಿ ಗೋಲ್ಡ್ ತಂದ್ರು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಮಾತ್ರ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನು CBI ಅಧಿಕಾರಿಗಳು ಅಲ್ಲಿ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ನ ಬಗ್ಗೆ ಆಗಿರ್ಬೋದು, ಹಾಗೆ ಏರ್ಪೋರ್ಟ್ ಅಧಿಕಾರಿಗಳು ಮತ್ತೆ ಕಸ್ಟಮ್ಸ್ ಅಧಿಕಾರಿಗಳ ಬಗ್ಗೆ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ಹವಾಲದ ಮುಖಾಂತರ ಈ ಒಂದು ಹಣದ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಿರೋದ್ರಿಂದಾಗಿ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು, ಅವರು ಕಂಪನಿಯನ್ನ ಹೊಂದಿರುವ ಬಗ್ಗೆ, ಹಾಗೆ ಒಂದು ಬ್ಯಾಂಕ್ನಿಂದ, ಸಹಕಾರ ಬ್ಯಾಂಕ್ನಿಂದ ಅವರು ಸಾಲವನ್ನ ಪಡೆದಿದ್ರು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅವೆಲ್ಲದರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾವ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ, ಹಾಗೆ ಆ ಹಣ ಎಷ್ಟು ಹಣ ವರ್ಗಾವಣೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಹಣದ ವ್ಯವಹಾರ ಏನಿದೆ ಅದು ಮುಖ್ಯವಾಗ್ತಾ ಹೋಗುತ್ತೆ. ಆ ಹಣದ ಜಾಡನ್ನ ಈಗ ಇಡಿ ಭೇದಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.